ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ವರ್ಧನ್ ಸಾಮ್ರಾಜ್ಯದ ಇತಿಹಾಸವನ್ನು ಗಮನಿಸೋಣ. ಗುಪ್ತರ ಅವನತಿಯ ನಂತರ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಏಳಿಗೆಗೆ ಬಂದವು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಥಾನೇಶ್ವರದಲ್ಲಿ ವರ್ಧನರು, ವಲ್ಲಭಿಯಲ್ಲಿ ಮೈತ್ರಿಕರು, ಮಾಳ್ವದಲ್ಲಿ ಯಶೋವರ್ಮನ, ಕನೌಜ್ನಲ್ಲಿ ಮೌಖರಿಗಳು ಏಳಿಗೆಗೆ ಬಂದರು. ಈ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಬಲವಾದ ಸಾಮ್ರಾಜ್ಯ ವರ್ಧನ ಸಾಮ್ರಾಜ್ಯವಾಗಿತ್ತು. ಥಾನೇಶ್ವರ ಮತ್ತು ಕನೌಜ್ಗಳು ವರ್ಧನರ ರಾಜಧಾನಿಗಳಾಗಿದ್ದವು. ವರ್ಧನ್ ಸಂತತಿಯ ಮೂಲಾಧಾರಗಳು. ಈ ವರ್ಧನ್ ಸಂತತಿಯ ಬಗ್ಗೆ ಇತಿಹಾಸವನ್ನು ತಿಳಿಯಲು ನಮಗೆ ಹಲವು ಮೂಲಾಧಾರಗಳು ಲಭ್ಯವಾಗಿದ್ದು, ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಬಾಣಭಟ್ಟನ ಹರ್ಷಚರಿತ್ರೆ. ಈ ಬಾಣಭಟ್ಟನ ಹರ್ಷಚರಿತ್ರೆಯು ಸಂಸ್ಕೃತ ಗ್ರಂಥವಾಗಿದ್ದು ಸುಮಾರು 8 ಅಧ್ಯಾಯಗಳನ್ನು ಒಳಗೊಂಡದ್ದಾಗಿದೆ. ಮೊದಲನೇ ಅಧ್ಯಾಯವು ಕೃತಿಕಾರನ ಪರಿಚಯವನ್ನು ತಿಳಿಸಿಕೊಡುತ್ತದೆ. ಇನ್ನು 4ನೇ ಅಧ್ಯಾಯವು ಹರ್ಷವರ್ಧನನ ಪೂರ್ವಿಕರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. 6 ಮತ್ತು 7ನೇ ಅಧ್ಯಾಯಗಳು ಹರ್ಷವರ್ಧನನ ಸಾಧನೆಯನ್ನು ತಿಳಿಸಿಕೊಡುತ್ತವೆ. ಇನ್ನು 8ನೇ ಅಧ್ಯಾಯವು ವಿಂಧ್ಯ ಪರ್ವತದ ತಪ್ಪಲಲ್ಲಿ ಜೀವಿಸಿದಂತಹ ವಿವಿಧ ಮತೀಯರ ವಿವರಣೆಯನ್ನ ನೀಡುವಂಥದ್ದಾಗಿದೆ. ಇನ್ನು ಇದರ ಜೊತೆಗೆ ಹುಯನ್ ಸಾಂಗನ ಸಿಯೂಕಿ ಗ್ರಂಥವು ಕೂಡ ವರ್ಧನರ ಇತಿಹಾಸವನ್ನ ತಿಳಿಸುತ್ತದೆ. ಇತಿಹಾಸಕಾರರಾದ ವಿ.ಎಸ್. ಸ್ಮಿತ್ ಅವರು ಸಿಯೂಕಿ ಗ್ರಂಥವನ್ನ ಸಮಾಚಾರಗಳ ಗಣಿಯಾಗಿದೆ ಎಂದು ಕರೆದಿದ್ದಾರೆ. ಈ ಸಿಯೂಕಿ ಗ್ರಂಥವು ಹರ್ಷವರ್ಧನನ ಸಮಕಾಲೀನ ಇತಿಹಾಸವನ್ನ ತಿಳಿಸುವಂಥದ್ದು. ಇನ್ನು ಇತರ ಚೀನಿ ಪ್ರವಾಸಿಗರಾದ ಹೂಲಿ ಮತ್ತು ಈತ್ಸಿಂಗರ ಬರವಣಿಗೆಗಳು ಕೂಡ ವರ್ಧನರ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿವೆ. ಇನ್ನು ವರ್ಧನ್ ಸಂತತಿಯ ಪ್ರಬಲ ಅರಸನಾದ ಹರ್ಷವರ್ಧನನ ಗ್ರಂಥಗಳಾದ ರತ್ನಾವಳಿ, ಪ್ರಿಯದರ್ಶಿಕ, ನಾಗನಂದ ನಾಟಕಗಳು ಕೂಡ ಹರ್ಷವರ್ಧನನ ಕಾಲದ ಐತಿಹಾಸಿಕ ಮಾಹಿತಿಯನ್ನು ನೀಡುತ್ತವೆ. ಮಧುಬನ್ ಶಾಸನ, ನೌಸೇರ್ ತಾಮ್ರಪಟ ಶಾಸನ ಹಾಗೂ ಬನ್ಸ್ಕೇರ್ ಮತ್ತು ಐಹೊಳೆ ಶಾಸನಗಳು ಕೂಡ ವರ್ಧನರ ಬಗ್ಗೆ ಐತಿಹಾಸಿಕ ಮಾಹಿತಿಯನ್ನು ನೀಡುತ್ತವೆ. ವರ್ಧನರ ಏಳಿಗೆ. ವರ್ಧನ್ ಸಂತತಿಯ ಸ್ಥಾಪಕ ಪುಷ್ಯಭೂತಿ ಎಂದು ಹೇಳಲಾಗಿದೆ. ಈ ಪುಷ್ಯಭೂತಿಯು ಆರಂಭದಲ್ಲಿ ಗುಪ್ತರ ಸಾಮಂತನಾಗಿದ್ದ ಎಂದು ತಿಳಿದು ಬಂದಿದೆ. ಇನ್ನು ಈ ಪುಷ್ಯಭೂತಿಯು ಶಿವನ ಆರಾಧಕನಾಗಿದ್ದು ತನ್ನ ಗುರುಗಳಾದ ಭೈರವಾಚಾರ್ಯರ ನೆರವಿನಿಂದ ರಾಜ್ಯ ಕಟ್ಟಿ ಆಳ್ವಿಕೆ ಮಾಡಿದನೆಂದು ಹೇಳಲಾಗಿದೆ. ಪುಷ್ಯಭೂತಿಯ ನಂತರ ಕ್ರಿಸ್ತಶಕ 508ರಿಂದ 580ರವರೆಗೆ ನರವರ್ಧನ, ರಾಜವರ್ಧನ ಮತ್ತು ಆದಿತ್ಯವರ್ಧನರು ಆಳ್ವಿಕೆಯನ್ನ ಮಾಡಿದರು. ರಾಜವರ್ಧನನು ಹೂಣರ ದಾಳಿಯನ್ನು ತಡೆಗಟ್ಟಲು ಗುಪ್ತರಿಗೆ ಸಹಾಯ ಮಾಡಿದನೆಂದು ಹೇಳಲಾಗಿದೆ. ಇನ್ನು ಆದಿತ್ಯವರ್ಧನನು ಗುಪ್ತರ ರಾಜಕುಮಾರಿಯಾದ ಮಹಾಸೇನ ಗುಪ್ತಳನ್ನು ಮದುವೆಯಾಗುವ ಮೂಲಕ ಪ್ರವರ್ಧಮಾನಕ್ಕೆ ಬಂದನೆಂದು ಇತಿಹಾಸಕಾರರು ಹೇಳುತ್ತಾರೆ. ವರ್ಧನ್ ಸಂತತಿಯ ರಾಜಕೀಯ ಇತಿಹಾಸ. ವರ್ಧನ್ ಸಂತತಿಯ ರಾಜಕೀಯ ಇತಿಹಾಸವನ್ನು ಗಮನಿಸಿದಾಗ ಪ್ರಭಾಕರ್ ವರ್ಧನನು ಆರಂಭದ ವರ್ಧನ್ ಸಂತತಿಯ ಅರಸರಲ್ಲಿಯೇ ಶ್ರೇಷ್ಠನಾದ ಅರಸನಾಗಿದ್ದಾನೆ. ಈ ಪ್ರಭಾಕರ್ ವರ್ಧನನ ತಂದೆ ಆದಿತ್ಯವರ್ಧನ, ತಾಯಿ ಮಹಾಸೇನ ಗುಪ್ತಳು. ಈ ಪ್ರಭಾಕರ್ ವರ್ಧನನಿಗೆ ಮಹಾರಾಜಾಧಿರಾಜ, ಪರಮ ಭಟ್ಟಾರಿಕ ಮತ್ತು ಪ್ರತಾಪಶೀಲ ಎಂಬ ಬಿರುದುಗಳಿದ್ದವು. ಈ ಪ್ರಭಾಕರ್ ವರ್ಧನನು ಹೂಣರು, ಗುರ್ಜರರು, ಲಾಟರು ಹಾಗೂ ಮಾಳ್ವರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದನೆಂದು ಹೇಳಲಾಗಿದೆ. ಇನ್ನು ಬಾಣಭಟ್ಟನ ಹರ್ಷ ಚರಿತ್ರೆಯಲ್ಲಿ ಪ್ರಭಾಕರ್ ವರ್ಧನನು ಕುರಿತು ಈ ರೀತಿಯಾಗಿ ವರ್ಣಿಸಲಾಗಿದೆ. ಈ ಪ್ರಭಾಕರ್ ವರ್ಧನನು ಹೂಣರೆಂಬ ಜಿಂಕೆಗೆ ಸಿಂಹವಾಗಿ, ಸಿಂಧ್ ರಾಜರಿಗೆ ಬೆಂಕಿಯಾಗಿ, ಮಾಳ್ವರಿಗೆ ನಿದ್ರಾಭಂಜಕನಾಗಿ, ಗಾಂಧಾರ ರಾಜನಿಗೆ ಭಯಂಕರ ಪ್ಲೇಗ್ನಂತೆ ಕಾಡುತ್ತಿದ್ದ ಎಂದು ವರ್ಣಿಸಲಾಗಿದೆ. ಯಶೋಮತಿಯು ಪ್ರಭಾಕರ್ ವರ್ಧನನ ಪತ್ನಿಯಾಗಿದ್ದು ಈ ಪ್ರಭಾಕರ್ ವರ್ಧನನು ಸೂರ್ಯನ ಆರಾಧಕನಾಗಿದ್ದನೆಂದು ಹೇಳಲಾಗಿದೆ. ಇನ್ನು ಪ್ರಭಾಕರ್ ವರ್ಧನನಿಗೆ ರಾಜವರ್ಧನ, ಹರ್ಷವರ್ಧನ ಮತ್ತು ರಾಜಶ್ರೀ ಎಂಬ ಮಕ್ಕಳಿದ್ದರು.
ರಾಜಶ್ರೀಯನ್ನ ಕನೋಜಿನ ಗೃಹವರ್ಮನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ರಾಜವರ್ಧನ ಕ್ರಿಸ್ತಶಕ 605 606. ಪ್ರಭಾಕರ್ ವರ್ಧನನು ಅನಾರೋಗ್ಯದಿಂದ ಮರಣ ಹೊಂದಿದ ನಂತರ ಆತನ ಹಿರಿಯ ಮಗನಾದ ರಾಜವರ್ಧನನು ಅಧಿಕಾರಕ್ಕೆ ಬಂದ. ಇದೇ ಸಂದರ್ಭದಲ್ಲಿ ಮಾಳ್ವಾದ ಅರಸನಾದ ದೇವಗುಪ್ತನು ಕನೋಜ್ನ ಮೇಲೆ ದಾಳಿ ಮಾಡಿ ಗೃಹವರ್ಮನನ್ನು ಕೊಂದು ರಾಜಶ್ರೀಯನ್ನ ಬಂಧನದಲ್ಲಿಟ್ಟನೆಂದು ಹೇಳಲಾಗಿದೆ. ಜೊತೆಗೆ ರಾಜವರ್ಧನನು ಈ ದೇವಗುಪ್ತನನ್ನ ದಂಡಿಸಲು ಸುಮಾರು 10,000 ಸೈನಿಕರೊಂದಿಗೆ ಮಾಳ್ವಾದ ಮೇಲೆ ದಾಳಿ ಮಾಡಿ ದೇವಗುಪ್ತನನ್ನ ಸೋಲಿಸಿದ. ನಂತರ ದೇವಗುಪ್ತನಿಗೆ ಸಹಾಯ ಮಾಡಿದ ಶಶಾಂಕನನ್ನು ಸದೆಬಡಿಯಲು ಹೋದಾಗ ಶಶಾಂಕನು ಸ್ನೇಹಿತನಂತೆ ನಟಿಸಿ ರಾಜವರ್ಧನನನ್ನು ಕೊಂದನೆಂದು ಹೇಳಲಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ವರ್ಧನ ಸಂತತಿಯ ಶ್ರೇಷ್ಠ ಅರಸನಾದ ಹರ್ಷವರ್ಧನನ ಜೀವನ ಮತ್ತು ಸಾಧನೆಯನ್ನ ಗಮನಿಸೋಣ. ಹರ್ಷವರ್ಧನ ಕ್ರಿಸ್ತಶಕ 606 646. ಹರ್ಷವರ್ಧನನನ್ನು ವರ್ಧನ ಸಂತತಿಯ ಅತ್ಯಂತ ಶ್ರೇಷ್ಠ ದೊರೆ ಎಂದು ಕರೆಯಲಾಗಿದೆ. ಹರ್ಷನ ತಂದೆ ಪ್ರಭಾಕರ್ ವರ್ಧನ, ತಾಯಿ ಯಶೋಮತಿ ಆಗಿದ್ದಳು. ಹರ್ಷವರ್ಧನನನ್ನು ಪ್ರಾಚೀನ ಭಾರತದ ಕೊನೆಯ ಹಿಂದೂ ಗಣ್ಯ ಸಾಮ್ರಾಟನೆಂದು ಕೂಡ ಇತಿಹಾಸಕಾರರು ಕರೆದಿದ್ದಾರೆ. ಇನ್ನು ಹರ್ಷನು ತನ್ನ ತಂಗಿಯಾದ ರಾಜಶ್ರೀಯ ಆಸೆಯಂತೆ ತನ್ನ ರಾಜಧಾನಿಯನ್ನ ಥಾನೇಶ್ವರದಿಂದ ಕನೋಜ್ಗೆ ವರ್ಗಾಯಿಸಿದ ಮತ್ತು ತಾನು ಅಧಿಕಾರಕ್ಕೆ ಬಂದ ಜ್ಞಾಪಕಾರ್ಥಕವಾಗಿ ಕ್ರಿಸ್ತಶಕ 606 ಹರ್ಷಶಕೆಯನ್ನು ಕೂಡ ಈತ ಆರಂಭ ಮಾಡಿದ. ಹರ್ಷನ ದಂಡಯಾತ್ರೆಗಳು. ಹರ್ಷವರ್ಧನನು ತನ್ನ ಸ್ನೇಹಿತನಾದ ಭಾಸ್ಕರ ವರ್ಮನೊಂದಿಗೆ ಸೇರಿ ಗೌಡ ದೇಶದ ಶಶಾಂಕನನ್ನು ಸೋಲಿಸಿ ತಾಮ್ರಲಿಪ್ತಿ, ಸಮತಟ, ಕರ್ಣ ಸುವರ್ಣ ಮತ್ತು ಪುಂಡವರ್ಧನಗಳನ್ನು ಕೂಡ ವಶಪಡಿಸಿಕೊಂಡ. ಅಲ್ಲದೆ ಹರ್ಷನು ಮಾಳ್ವಾದ ಮೇಲೆ ದಾಳಿ ಮಾಡಿ ಸೃಗುಣ, ಪಾರಿಯಾತ್ರ ಮತ್ತು ಪುಂಡನವರ್ಧನ ಪ್ರದೇಶಗಳನ್ನು ಕೂಡ ಗೆದ್ದುಕೊಂಡ. ಹುಯೆನ್ಸಾಂಗನು ಹೇಳುವಂತೆ ಹರ್ಷವರ್ಧನನು 5 ಇಂಡಿಸ್ ರಾಜ್ಯಗಳನ್ನು ಗೆದ್ದುಕೊಂಡ ಎಂದು ತಿಳಿಸಿದ್ದಾನೆ. ಅವುಗಳೆಂದರೆ ಸೌರಾಷ್ಟ್ರ, ಕನೌಜ್, ಗೌಡ ದೇಶ, ಮಿಥಿಲ, ಉತ್ಕಲ ಮುಂತಾದ ಪ್ರದೇಶಗಳನ್ನು ಕೂಡ ಈತ ವಶಪಡಿಸಿಕೊಂಡ ಎಂದು ಹುಯೆನ್ಸಾಂಗನು ತನ್ನ ಸಿಯೂಕಿ ಗ್ರಂಥದಲ್ಲಿ ವಿವರಿಸಿದ್ದಾನೆ. ಗುಜರಾತಿನ ವಲ್ಲಭಿ ದೊರೆಯಾದ 2ನೇ ಧ್ರುವಸೇನನಿಗೆ ಹರ್ಷನು ತನ್ನ ಮಗಳನ್ನು ಕೊಟ್ಟು ವೈವಾಹಿಕ ಸಂಬಂಧವನ್ನು ಕೂಡ ಬೆಳೆಸಿದನೆಂದು ಹೇಳಲಾಗಿದೆ. ಇನ್ನು ಹರ್ಷವರ್ಧನನು ನರ್ಮದಾ ನದಿ ಕಾಳಗದಲ್ಲಿ ಬಾದಾಮಿ ಚಾಲುಕ್ಯರ ದೊರೆಯಾದ ಇಮ್ಮಡಿ ಪುಲಿಕೇಶಿಯಿಂದ ಸೋತನೆಂದು ಕೂಡ ಹೇಳಲಾಗಿದೆ. ಇನ್ನು ರವಿಕೀರ್ತಿಯು ತನ್ನ ಐಹೊಳೆ ಶಾಸನದಲ್ಲಿ ಹರ್ಷನು ಯುದ್ಧದಲ್ಲಿ ತನ್ನ ಹರ್ಷವನ್ನ ಕಳೆದುಕೊಂಡ ಎಂದು ಹೇಳಿದ್ದಾನೆ. ನೇಪಾಳ ಮತ್ತು ಸಿಂಧ್ ಪ್ರಾಂತಗಳು ಹರ್ಷನ ವಶವಾದವೆಂದು ಬಾಣಭಟ್ಟನು ತನ್ನ ಕೃತಿಯಾದ ಹರ್ಷ ಚರಿತ್ರೆಯಲ್ಲಿ ವಿವರಿಸಿದ್ದಾನೆ. ಹುಯೆನ್ಸಾಂಗನು ಹೇಳುವಂತೆ ಹರ್ಷನು ಕೋಗೊಂಡೋ ಮತ್ತು ಗಂಜಾಂ ಪ್ರದೇಶಗಳು ಕೂಡ ಈತನ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ದ ಪ್ರಾಂತಗಳಾಗಿದ್ದವು ಎಂದಿದ್ದಾನೆ. ಹರ್ಷನು ಆನಂದಪುರ, ಸೌರಾಷ್ಟ್ರ, ಮಗಧ್ ಮತ್ತು ವಡ್ರ ರಾಜ್ಯಗಳನ್ನು ಕೂಡ ಗೆದ್ದುಕೊಂಡ. ಇತಿಹಾಸಕಾರನಾದ ತಾರನಾಥನು ಹೇಳುವಂತೆ ಹರ್ಷನು ಪರ್ಷಿಯಾ ಮತ್ತು ಚೀನಾಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದನೆಂದು ತಿಳಿಸಿದ್ದಾನೆ. ಕ್ರಿಸ್ತಶಕ 641 ಒಬ್ಬ ಬ್ರಾಹ್ಮಣ ರಾಯಭಾರಿಯನ್ನು ಚೀನಾ ಅರಸನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ. ಅದೇ ರೀತಿ ಚೀನಾದ ಅರಸನು 2 ರಾಯಭಾರಿ ತಂಡಗಳನ್ನು ಕೂಡ ಹರ್ಷನ ಆಸ್ಥಾನಕ್ಕೆ ರವಾನಿಸಿದನೆಂದು ಹೇಳಲಾಗಿದೆ. ಹರ್ಷವರ್ಧನನಿಗೆ ರಾಜಪುತ್ರ, ಶಿಲಾದಿತ್ಯ, ಪ್ರಿಯದರ್ಶಿ ಮತ್ತು ಉತ್ತರ ಪತೇಶ್ವರ ಎಂಬ ಬಿರುದುಗಳಿದ್ದವು. ಹರ್ಷವರ್ಧನನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದ ವಿಂಧ್ಯ ಪರ್ವತ ಹಾಗೂ ಪೂರ್ವದ ಕಾಮರೂಪ, ಗಂಜಾಂಗಳವರೆಗೂ ವಿಸ್ತರಿಸಿಕೊಂಡಿತ್ತು ಮತ್ತು ಪಶ್ಚಿಮದಲ್ಲಿ ವಲ್ಲಭಿವರೆಗೂ ವಿಸ್ತರಿಸಿಕೊಂಡಿತ್ತು ಎಂದು ಹೇಳಲಾಗಿದೆ. ಇತಿಹಾಸಕಾರರಾದ ಡಾಕ್ಟರ್ ಮುಖರ್ಜಿ ಅವರು ಹರ್ಷವರ್ಧನನ
ಉತ್ತರ ಭಾರತದ ಚಕ್ರವರ್ತಿ ಎಂದು ವರ್ಣಿಸಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹರ್ಷವರ್ಧನನ ಆಡಳಿತ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ. ಹರ್ಷವರ್ಧನನು ಗುಪ್ತರ ಸಾಮಂತಶಾಹಿ ಆಡಳಿತ ವ್ಯವಸ್ಥೆಯನ್ನೇ ಮುಂದುವರಿಸಿದ. ಇನ್ನು ಹರ್ಷನ ದಿನಚರಿಯಲ್ಲಿ ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ ಭಾಗ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟರೆ, ಉಳಿದ 2 ಭಾಗಗಳು ಧಾರ್ಮಿಕ ಚರ್ಚೆಗಳಿಗೆ ಮೀಸಲಾಗಿದ್ದವು ಎಂದು ಹೇಳಲಾಗಿದೆ. ಇನ್ನು ಹರ್ಷನ ಕಾಲದಲ್ಲಿದ್ದ ಪ್ರಸಿದ್ಧ ಮಂತ್ರಿಗಳು ಮತ್ತು ಅವರು ನಿರ್ವಹಿಸುತ್ತಿರುವ ಕಾರ್ಯಗಳು ಇಂತಿವೆ. ಮಹಾಸಂಧಿ ವಿಗ್ರಹಾಧಿಕೃತ, ಈತ ಯುದ್ಧ ಹಾಗೂ ಶಾಂತಿ ಇಲಾಖೆಯ ಮಂತ್ರಿಯಾಗಿದ್ದ. ಮಹಾಬಲಾಧಿಕೃತ, ಈತ ಸೈನ್ಯದ ದಂಡನಾಯಕನಾಗಿದ್ದ. ಬೃಹದೇಶ್ವರವಾದ, ಈತ ಅಶ್ವಪಡೆಯ ಮುಖ್ಯಸ್ಥನಾಗಿದ್ದ. ರಾಜಸ್ಥಾನೀಯ ಎಂಬುವವನು ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿಯಾಗಿದ್ದ. ಅಕ್ಷಪಟಾಲಿಕ, ಈತ ದಾಖಲೆಗಳ ಸಂರಕ್ಷಕನಾಗಿದ್ದ. ಮಹಾಪ್ರತಿಹಾರ, ಈತ ರಾಜನ ಆಪ್ತ ಕಾರ್ಯದರ್ಶಿಯಾಗಿದ್ದ. ಮೀಮಾಂಸಕ, ಈತ ನ್ಯಾಯಾಧೀಶನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಉಪರಿಕ, ಈತ ಪ್ರಾಂತ್ಯಗಳ ರಾಜ್ಯಪಾಲನಾಗಿದ್ದ. ಭೋಗಿಕ, ಈತ ಕಂದಾಯ ಅಧಿಕಾರಿಯಾಗಿದ್ದ. ವಿಷಯಪತಿ, ಈತ ಜಿಲ್ಲೆ ಅಥವಾ ವಿಷಯಗಳ ಮುಖ್ಯಸ್ಥನಾಗಿದ್ದ. ಕುಮಾರಾಮಾತ್ಯ, ಈತ ಜಿಲ್ಲಾಧಿಕಾರಿ ಅಥವಾ ಆಯುಕ್ತನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಕಟುಕ, ಈತ ಗಜಪಡೆಯ ಮುಖ್ಯಸ್ಥನಾಗಿದ್ದ. ಲೇಖಕ, ಈತ ಲಿಪಿಕಾರನಾಗಿದ್ದ. ದೂತ, ಈತ ರಾಯಭಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಕರಣಿಕ, ಈತ ಗುಮಾಸ್ತನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಇನ್ನು ಹರ್ಷವರ್ಧನನು ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವ ಪದ್ಧತಿಯನ್ನು ಕೂಡ ರೂಢಿಯಲ್ಲಿ ತಂದನು ಎಂದು ಹೇಳಲಾಗಿದೆ. ಇತಿಹಾಸಕಾರರಾದ RS ಶರ್ಮಾ ಅವರು ಹೇಳುವಂತೆ, ರಾಜ್ಯದ ಅಧಿಕಾರಿಗಳಿಗೆ ಸಂಬಳಕ್ಕೆ ಬದಲಾಗಿ ಭೂಮಿಯನ್ನು ನೀಡುವ ಸಾಮಂತಶಾಹಿ ಪದ್ಧತಿಯು ಹರ್ಷವರ್ಧನನಿಂದ ಆರಂಭವಾಯಿತು ಎಂದು ಹೇಳಿದ್ದಾರೆ. ಇನ್ನು ಹರ್ಷನ ಕಾಲದಲ್ಲಿ ಪ್ರಾಂತ್ಯಗಳಿಗೆ ಭುಕ್ತಿಗಳು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಈ ಪ್ರಾಂತ್ಯಗಳ ಮುಖ್ಯಸ್ಥನನ್ನ ಉಪರಿಕ ಎಂದು ಹೆಸರಿಸಲಾಗಿದೆ. ಅಲ್ಲದೆ ಜಿಲ್ಲೆಗಳನ್ನು ವಿಷಯಗಳು ಎಂದು ಕರೆಯಲಾಗ್ತಾ ಇತ್ತು. ವಿಷಯಪತಿಯು ಈ ಜಿಲ್ಲೆಗಳ ಮುಖ್ಯಸ್ಥನಾಗಿದ್ದು, ಈತನ ನೆರವಿಗೆ ಅಧಿಕರಣ ಎಂಬ ಕಚೇರಿಯೂ ಕೂಡ ಇತ್ತು ಎಂದು ಹೇಳಲಾಗಿದೆ. ಗ್ರಾಮಗಳ ಮುಖ್ಯಸ್ಥ ಗ್ರಾಮಣಿ ಆಗಿದ್ದು, ಈತನ ನೆರವಿಗೆ ಗ್ರಾಮ ಪಂಚಾಯಿತಿಯು ಸಹಕರಿಸ್ತಾ ಇತ್ತು ಎಂದು ಹೇಳಲಾಗಿದೆ. ಇನ್ನು ಪಟ್ಟಣಗಳ ಆಡಳಿತ ವ್ಯವಸ್ಥೆಯನ್ನ ನೋಡಿಕೊಳ್ಳಲು 30 ಜನ ಸದಸ್ಯರುಳ್ಳ ವಿಷಯ ಮಹತ್ತರ ಎಂಬ ಸಭೆಯೂ ಕೂಡ ಇತ್ತು ಎಂದು ಹೇಳಲಾಗಿದೆ. ಇನ್ನು ನ್ಯಾಯದಾನದಲ್ಲಿ ಹರ್ಷವರ್ಧನನಿಗೆ ಮೀಮಾಂಸಕ ಎಂಬ ಅಧಿಕಾರಿಯು ನೆರವಾಗ್ತಾ ಇದ್ದ. ಹರ್ಷನ ಕಾಲದ ಆಡಳಿತ ವ್ಯವಸ್ಥೆಯು ಬಿಗಿ ವ್ಯವಸ್ಥೆಯನ್ನು ಹೊಂದಿದ್ದರೂ ಕೂಡ ರಸ್ತೆಗಳು, ಹೆದ್ದಾರಿಗಳು ಸುರಕ್ಷಿತವಾಗಿರಲಿಲ್ಲ. ತಾನೇ ಸ್ವಂತ 2 ಬಾರಿ ದರೋಡೆಕೋರರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾಗಿ ಹುಯನ್ ಸಾಂಗನು ತಿಳಿಸಿದ್ದಾನೆ. ಇನ್ನು ಹರ್ಷನ ಕಾಲದಲ್ಲಿ ಭೂ ಕಂದಾಯವನ್ನ ಭಾಗ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಬಲಿ, ಉಪರಿಕ, ಉದ್ರಂಗ, ಹಿರಣ ಎಂಬ ಇತರ ತೆರಿಗೆಗಳು ಕೂಡ ಹರ್ಷನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದವು ಎಂದು ಹೇಳಲಾಗಿದೆ. ಚೀನಿ ಪ್ರವಾಸಿಗನಾದ ಹುಯನ್ ಸಾಂಗನು ಹೇಳುವಂತೆ, ಹರ್ಷವರ್ಧನನ ಬಳಿ 6,000 ಗಜಪಡೆ, 1,00,000 ಅಶ್ವಪಡೆ, 50,000 ಕಾಲ್ದಳ ಇದ್ದಿತು ಎಂದು ತಿಳಿಸಿದ್ದಾನೆ. ಮಹಾಬಲಾಧಿಕೃತ ಎಂಬುವವನು ಸೈನ್ಯದ ಮುಖ್ಯಸ್ಥನಾಗಿದ್ದ. ಕಟುಕಪತಿ, ಪಿಲ್ಲುಪತಿ, ಮಹಾಪಿಲ್ಲುಪತಿಗಳು ಗಜಪಡೆಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅಶ್ವಪಡೆಯ ನಿರ್ವಹಣೆಗೆ ಅಶ್ವಪತಿ, ಮಹಾಪಿಲ್ಲುಪತಿ, ಸೇನಾಪತಿ, ಪಟಶ್ವಪತಿ ಎಂಬ ಸೇನಾ ಅಧಿಕಾರಿಗಳು ಇದ್ದರು. ಹರ್ಷನ ಪೊಲೀಸ್ ಇಲಾಖೆಯಲ್ಲಿ ದಂಡಪನಿಕ, ದಂಡಿಕ, ಚಾರೋದವನಿಕ, ಯಮಚೇತಿ ಎಂಬ ಅಧಿಕಾರಿಗಳಿಂದ ಕೂಡಿತು. ಹರ್ಷವರ್ಧನನ ಆಸ್ಥಾನದಲ್ಲಿ ಬಾಣಭಟ, ಮಯೂರ, ಮಾತಂಗ, ದಿವಾಕರ ಮಿತ್ರ, ಶೀಲಭದ್ರ, ಜಯಸೇನ,
ಸಿದ್ಧಸೇನ ಮತ್ತು ಹರದತ್ತೂರು ಎಂಬ ಕವಿಗಳು ಇದ್ದರು. ಹುಯನ್ಸಾಂಗನ ಪ್ರಕಾರ ಹರ್ಷವರ್ಧನನು ಯೋಗಶಾಸ್ತ್ರ, ಹೀತು ವಿದ್ಯೆ, ಚಿತ್ರಕಲೆ, ವೇದಗಳು, ಖಗೋಳಶಾಸ್ತ್ರ, ಗಣಿತ ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದ ಎಂದು ಹೇಳಿದ್ದಾನೆ. ಇನ್ನು ಹರ್ಷನ ಆಸ್ಥಾನದ ಕವಿಯಾದ ಜಯದೇವನು ತನ್ನ ಕೃತಿಯಾದ ಗೋವಿಂದ ಕೃತಿಯಲ್ಲಿ ಹರ್ಷವರ್ಧನನ ಭಾಸ ಹಾಗೂ ಕಾಳಿದಾಸರೊಂದಿಗೆ ಹೋಲಿಸಿದ್ದಾನೆ. ಹರ್ಷನು ಜಯಸೇನ ಎಂಬ ಕವಿಗೆ ತನ್ನ ಸಾಮ್ರಾಜ್ಯದ 80 ಗ್ರಾಮಗಳ ಹುಟ್ಟುವಳಿಯನ್ನು ಬಿಟ್ಟುಕೊಟ್ಟನು ಎಂದು ಹೇಳಲಾಗಿದೆ. ನಾಗಾನಂದ, ರತ್ನಾವಳಿ, ಪ್ರಿಯದರ್ಶಿಕ ಇವು ಹರ್ಷನಿಂದ ರಚಿಸಲ್ಪಟ್ಟ ಪ್ರಸಿದ್ಧ ನಾಟಕಗಳಾಗಿವೆ. ಬಾಣಭಟ್ಟನ ಹರ್ಷಚರಿತ್ರೆ, ಮಯೂರನ ಸೂರಶತಕ, ಭರ್ತೃಹರಿಯ ಭರ್ತೃಹರಿ ಶತಕ ಇವು ಹರ್ಷವರ್ಧನನ ಕಾಲದಲ್ಲಿ ರಚಿಸಲ್ಪಟ್ಟ ಪ್ರಸಿದ್ಧ ಕೃತಿಗಳಾಗಿವೆ. ಭಾರವಿ, ಸುಬಂಧು, ಕುಮಾರದಾಸರು ಹರ್ಷವರ್ಧನನ ಕಾಲದ ಸಮಕಾಲೀನ ಪ್ರಸಿದ್ಧ ಕವಿಗಳಾಗಿದ್ದರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹರ್ಷನ ಧಾರ್ಮಿಕ ನೀತಿ ಮತ್ತು ಸಮ್ಮೇಳನಗಳನ್ನು ಗಮನಿಸೋಣ. ಹರ್ಷನ ಧಾರ್ಮಿಕ ನೀತಿ ಮತ್ತು ಸಮ್ಮೇಳನಗಳು. ಮಧುಬನ್ ಶಾಸನದ ಪ್ರಕಾರ ಹರ್ಷನು ಆರಂಭದಲ್ಲಿ ಶಿವ ಅಥವಾ ಪರಮೇಶ್ವರನ ಭಕ್ತನಾಗಿದ್ದನೆಂದು ತಿಳಿಸುತ್ತದೆ. ಹರ್ಷನು ತನ್ನ ತಂಗಿಯಾದ ರಾಜಶ್ರೀ ಹಾಗೂ ಬೌದ್ಧ ಸನ್ಯಾಸಿ ದಿವಾಕರ ಮಿತ್ರ ಮತ್ತು ಹುಯನ್ಸಾಂಗರ ಪ್ರಭಾವದಿಂದ ಬೌದ್ಧ ಮತೀಯನಾದನೆಂದು ಹೇಳಲಾಗಿದೆ. ಇನ್ನು ಹರ್ಷನು ಬೌದ್ಧ ಧರ್ಮದ ಮಹಾಯಾನ ಪಂಥದ ಪೋಷಕನಾಗಿದ್ದ. ಬೌದ್ಧ ಧರ್ಮದ ಖ್ಯಾತಿಗಾಗಿ ಹರ್ಷನು ಕೈಗೊಂಡ ಕ್ರಮಗಳು ಇಂತಿವೆ. ಸಾಮ್ರಾಜ್ಯದಲ್ಲಿ ಕಟ್ಟುನಿಟ್ಟಾಗಿ ಅಹಿಂಸಾ ನೀತಿಯನ್ನು ಜಾರಿಗೆ ತಂದ. ಜೊತೆಗೆ ಪ್ರತಿ ವರ್ಷ ಬೌದ್ಧ ಭಿಕ್ಕುಗಳ ಸಭೆಯನ್ನ ಏರ್ಪಡಿಸಿ ಅವರಿಗೆ ಭೂದತ್ತಿ ಮತ್ತು ಹಣವನ್ನು ದಾನವನ್ನಾಗಿ ನೀಡ್ತಾ ಇದ್ದ. ಅಲ್ಲದೆ ರಸ್ತೆಗಳು, ಹೆದ್ದಾರಿಗಳ ಪಕ್ಕದಲ್ಲಿ ವಿಶ್ರಾಂತಿ ಗೃಹಗಳು ಹಾಗೂ ಸಾಲು ಮರಗಳನ್ನು ಮತ್ತು ಅನಾಥಾಲಯಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಸಹಾಯವನ್ನು ಕೂಡ ಈತ ಮಾಡ್ತಾ ಇದ್ದ. ತನ್ನ ಸಾಮ್ರಾಜ್ಯದಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಧಾರ್ಮಿಕ ಸಮ್ಮೇಳನವನ್ನು ಕೂಡ ಹರ್ಷನು ಏರ್ಪಡಿಸ್ತಾ ಇದ್ದ ಎಂದು ಹೇಳಲಾಗಿದೆ. ಧಾರ್ಮಿಕ ಸಮ್ಮೇಳನಗಳು. ಕನೌಜ್ ಧಾರ್ಮಿಕ ಸಮ್ಮೇಳನ ಕ್ರಿಸ್ತಶಕ 643. ಕನೌಜ್ ಹರ್ಷವರ್ಧನ ಕಾಲದಲ್ಲಿ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿತ್ತು. ಈ ಕನೌಜ್ನಲ್ಲಿ 100 ಬೌದ್ಧ ವಿಹಾರಗಳು ಮತ್ತು 300 ದೇವಾಲಯಗಳು ಇದ್ದವು ಎಂದು ಹೇಳಲಾಗಿದೆ. ಈ ಕನೌಜ್ ಧಾರ್ಮಿಕ ಸಮ್ಮೇಳನವನ್ನು ಹರ್ಷನು 23 ದಿನಗಳ ಕಾಲ ನೆರವೇರಿಸಿದ್ದ. ಈ ಸಮ್ಮೇಳನದಲ್ಲಿ 23 ಅರಸರು, 3000 ಬೌದ್ಧರು, 3000 ಬ್ರಾಹ್ಮಣರು ಮತ್ತು ನಳಂದ ವಿಶ್ವವಿದ್ಯಾಲಯದ 1000 ಪಂಡಿತರು ಭಾಗವಹಿಸಿದ್ದರು. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಹುಯನ್ಸಾಂಗನು ವಹಿಸಿಕೊಂಡು ಮಹಾಯಾನ ಪಂಥದ ಶ್ರೇಷ್ಠತೆಯನ್ನು ಹೊಗಳಿದ. ಈ ಕನೌಜ್ ಸಮ್ಮೇಳನದಲ್ಲಿ 100 ಅಡಿ ಎತ್ತರದ ಗೋಪುರದಲ್ಲಿ ಹರ್ಷನಷ್ಟೇ ಎತ್ತರವಾದ ಚಿನ್ನದ ಬುದ್ಧನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ಮಹಾಯಾನ ಪಂಥದ ಮೇಲೆ ವ್ಯಾಖ್ಯಾನವನ್ನು ನೀಡಿದ ಹುಯನ್ಸಾಂಗನು ಬ್ರಾಹ್ಮಣರನ್ನ ಚರ್ಚೆಗೆ ಆಹ್ವಾನಿಸಿದ. ಇದರಿಂದ ಕುಪಿತಗೊಂಡ ಬ್ರಾಹ್ಮಣರು ಹರ್ಷನ ಕೊಲೆ ಯತ್ನ ಮಾಡಿ ಧಾರ್ಮಿಕ ಸಮ್ಮೇಳನಕ್ಕೆ ಬೆಂಕಿಯನ್ನು ಕೂಡ ಇಟ್ಟರು ಎಂದು ಹೇಳಲಾಗಿದೆ. ಜೊತೆಗೆ ಈ ಬ್ರಾಹ್ಮಣರನ್ನ ಸೆರೆ ಹಿಡಿದು ಗಡೀಪಾರು ಕೂಡ ಮಾಡಲಾಯಿತು. ಪ್ರಯಾಗ್ ಧಾರ್ಮಿಕ ಸಮ್ಮೇಳನ ಕ್ರಿಸ್ತಶಕ 643. ಪ್ರಯಾಗ್ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಕೂಡುವ ಪವಿತ್ರ ತ್ರಿವೇಣಿ ಸಂಗಮವಾಗಿತ್ತು. ಈ ಪ್ರಯಾಗ್ನಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವ ಈ ಧಾರ್ಮಿಕ ಸಮ್ಮೇಳನವನ್ನು ಮಹಾಮೋಕ್ಷ ಪರಿಷತ್ ಅಂತೂ ಕೂಡ ಕರೆಯಲಾಗಿದೆ. ಈ ಸಮ್ಮೇಳನವು 75 ದಿನಗಳ ಕಾಲ ನಡೆಯಿತು. ಈ ಸಮ್ಮೇಳನದಲ್ಲಿ 18 ಅರಸರು, 5 ಲಕ್ಷ ಜನ ಭಾಗವಹಿಸಿದ್ದರೆಂದು ಹೇಳಲಾಗಿದೆ. ಈ ಸಮ್ಮೇಳನದಲ್ಲಿ ಮೊದಲ ದಿನ ಬುದ್ಧನನ್ನ, ನಂತರದ ದಿನಗಳಲ್ಲಿ ಸೂರ್ಯ ಮತ್ತು ಶಿವನನ್ನ ಪೂಜಿಸಲಾಯಿತು. ಈ ಪ್ರಯಾಗ್ ಧಾರ್ಮಿಕ ಸಮ್ಮೇಳನದಲ್ಲಿ ಹಾಜರಾಗಿದ್ದ 10,000 ಬೌದ್ಧ ಭಿಕ್ಕುಗಳಿಗೆ ತಲಾ 100 ಹೊನ್ನು ಮತ್ತು 1 ರತ್ನ ಹಾಗೂ 1 ಜೊತೆ ಹತ್ತಿ ಬಟ್ಟೆಯನ್ನು ಹರ್ಷನು ದಾನ ಮಾಡಿದ. ನಂತರದ ದಿನಗಳಲ್ಲಿ 20 ದಿನಗಳ ಕಾಲ ಬ್ರಾಹ್ಮಣರಿಗೂ, ಅನಾಥರಿಗೂ ಮತ್ತು ಬಡವರಿಗೂ ಹೇರಳವಾಗಿ ದ್ರವ್ಯವನ್ನು ಹರ್ಷನು ದಾನ ಮಾಡಿದನೆಂದು ಹೇಳಲಾಗಿದೆ. ಇತಿಹಾಸಕಾರರಾದ
ಆರ್.ಎಸ್. ತ್ರಿಪಾಠಿ ಅವರು ಹರ್ಷನು ತನ್ನ ವೈಯಕ್ತಿಕ ದಾನ ಧರ್ಮಗಳಲ್ಲಿ ಇತಿಹಾಸದಲ್ಲಿ ಯಾರು ಸ್ಥಾಪಿಸಿದ ದಾಖಲೆಯೊಂದನ್ನು ನಿರ್ಮಿಸಿದ್ದಾನೆ ಎಂದಿದ್ದಾರೆ. ಹರ್ಷನ ಅಂದಿನ ಪ್ರಯಾಗ್ ಧಾರ್ಮಿಕ ಸಮ್ಮೇಳನವು ಇಂದಿಗೂ ಕೂಡ ಮುಂದುವರೆದಿದ್ದು ಅದನ್ನ ಕುಂಭಮೇಳ ಎಂಬ ಹೆಸರಿನಿಂದ ಇಂದು ಕರೆಯಲಾಗುತ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹುಯೆನ್ಸಾಂಗ್ನ ಬಗ್ಗೆ ಅಧ್ಯಯನವನ್ನ ಗಮನಿಸೋಣ. ಹುಯೆನ್ಸಾಂಗ್ ಕ್ರಿಸ್ತಶಕ 600ರಿಂದ 664. ಪ್ರವಾಸಿಗರ ರಾಜ ಎಂದೇ ಹೆಸರಾದ ಹುಯೆನ್ಸಾಂಗನು ಕ್ರಿಸ್ತಶಕ 600ರಲ್ಲಿ ಚೀನಾದ ಸಿಯಾನ್ ಎಂಬ ಪ್ರಾಂತದಲ್ಲಿ ಜನಿಸಿದ್ದ. ಇನ್ನು ಈತ ತನ್ನ 20ನೇ ವಯಸ್ಸಿನಲ್ಲೇ ಬೌದ್ಧ ಭಿಕ್ಕುವಾದನೆಂದು ಹೇಳಲಾಗಿದೆ. ಬುದ್ಧನ ತವರೂರಾದ ಭಾರತವನ್ನ ಸಂದರ್ಶಿಸುವುದು, ಬೌದ್ಧ ಗ್ರಂಥಗಳ ಅಧ್ಯಯನ ಮತ್ತು ಸಂಗ್ರಹಣೆಯ ಉದ್ದೇಶದಿಂದ ಭಾರತಕ್ಕೆ ಬಂದನೆಂದು ಹೇಳಲಾಗಿದೆ. ಈ ಹುಯೆನ್ಸಾಂಗನು ಚೀನಾದಿಂದ ಪ್ರಯಾಣವನ್ನ ಆರಂಭಿಸಿ ಗೋಬಿ ಮರುಭೂಮಿಯನ್ನ ದಾಟಿ ತಾಸ್ಕೆಂಟ್, ಸಮರ್ಕಂಡ್, ಬಲ್ಕ್ಗಳ ಮೂಲಕ ತಕ್ಷಶಿಲೆಯನ್ನ ತಲುಪಿದ. ಇನ್ನು ಈತ ತಕ್ಷಶಿಲೆಯಲ್ಲಿ 2 ವರ್ಷಗಳ ಕಾಲ ನೆಲೆಸಿ ಅಧ್ಯಯನವನ್ನು ಕೂಡ ಕೈಗೊಂಡನೆಂದು ಹೇಳಲಾಗಿದೆ. ಈ ಹುಯೆನ್ಸಾಂಗನು ಭಾರತದಲ್ಲಿ ಸುಮಾರು 15 ವರ್ಷಗಳ ಕಾಲ ನೆಲೆಸಿದ್ದು ನಳಂದ, ಸಾರನಾಥ, ಕಾಶಿ, ಮಥುರಾ, ಪ್ರಯಾಗ್, ತಕ್ಷಶಿಲಾ, ಲುಂಬಿನಿ, ಕಪಿಲವಸ್ತು, ಖುಷಿನಗರ, ವೈಶಾಲಿ ಮೊದಲಾದ ಸ್ಥಳಗಳನ್ನು ಕೂಡ ಈತ ಸಂದರ್ಶಿಸಿದ. ಈತ ನಳಂದದಲ್ಲಿ ಸುಮಾರು 5 ವರ್ಷಗಳ ಕಾಲ ನೆಲೆಸಿ ಅಧ್ಯಯನವನ್ನು ಕೂಡ ಕೈಗೊಂಡ ಎಂದು ಹೇಳಲಾಗಿದೆ. ಆದ್ದರಿಂದಲೇ ಈತನಿಗೆ ಮೋಕ್ಷಾಚಾರ್ಯ, ಮಹಾಯಾನ ದೇವ, ಧರ್ಮಾಚಾರ್ಯ ಎಂಬ ಪ್ರಶಸ್ತಿಗಳು ಕೂಡ ಪಡೆದುಕೊಂಡ. ಇನ್ನು ಈ ಹುಯೆನ್ಸಾಂಗನು ದಕ್ಷಿಣ ಭಾರತದ ಬನವಾಸಿ, ಬಾದಾಮಿ ಹಾಗೂ ಕಂಚಿಗಳಿಗೆ ಭೇಟಿಯನ್ನು ಕೂಡ ಮಾಡಿದನೆಂದು ಹೇಳಲಾಗಿದೆ. ಅಲ್ಲದೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನವನ್ನು ಕೂಡ ಈತ ಗಮನಿಸಿದ ಎಂದು ಹೇಳಲಾಗಿದೆ. ಹುಯೆನ್ಸಾಂಗನು ಕ್ರಿಸ್ತಶಕ 646ರಲ್ಲಿ 1 ಲಕ್ಷ ಚಿನ್ನ, 10,000 ಬೆಳ್ಳಿ ನಾಣ್ಯಗಳು, ಶ್ರೀಗಂಧದ ಬುದ್ಧನ ಪ್ರತಿಮೆ ಹಾಗೂ 657 ಬೌದ್ಧ ಗ್ರಂಥಗಳೊಂದಿಗೆ ತನ್ನ ಸ್ವದೇಶಕ್ಕೆ ಈತ ಮರಳಿದ. ಈ ಹುಯೆನ್ಸಾಂಗನು ತಾನು ಕಂಡಂತಹ ಸಂಗತಿಗಳನ್ನು ಸಿಯೂಕಿ ಅಥವಾ ದ ರೆಕಾರ್ಡ್ ಆಫ್ ದ ವೆಸ್ಟರ್ನ್ ವರ್ಲ್ಡ್ ಎಂಬ ಕೃತಿಯಲ್ಲಿ ಬರೆದಿದ್ದಾನೆ. ಇತಿಹಾಸಕಾರರಾದ ಡಾಕ್ಟರ್ R.K. ಮುಖರ್ಜಿ ಅವರು ಸಿಯೂಕಿ ಕೃತಿಯನ್ನು ಭಾರತದ ಅಧಿಕೃತ ಗೆಜೆಟರ್ ಎಂದು ಕರೆದಿದ್ದಾರೆ. ಅಲ್ಲದೆ ಇತಿಹಾಸಕಾರರು ಈ ಸಿಯೂಕಿ ಕೃತಿಯು ಸಮಕಾಲೀನ ರಾಜಕೀಯ, ಆರ್ಥಿಕ, ಧಾರ್ಮಿಕ ಸ್ಥಿತಿಯನ್ನು ತಿಳಿಸುವ ದೊಡ್ಡ ಗಣಿಯಂತಿದೆ ಎಂದು ಕೂಡ ವರ್ಣಿಸಿದ್ದಾರೆ. ಇನ್ನು ಸಿಯೂಕಿಯಲ್ಲಿನ ವರ್ಣನೆ. ಈ ಸಿಯೂಕಿ ಗ್ರಂಥದಲ್ಲಿ ಹುಯೆನ್ಸಾಂಗನು ಹರ್ಷವರ್ಧನನ ಕುರಿತು ಈ ರೀತಿಯಾಗಿ ಹೇಳಿದ್ದಾನೆ. ಹರ್ಷನು ಬೌದ್ಧ ಮತೀಯನು, ಶಶಾಂಕನ ಸಂಹಾರ ಮತ್ತು ರಾಜಶ್ರೀಯ ರಕ್ಷಣೆಗೆ ಅವತರಿಸಿದ ಭೂದೇವರು ಎಂದು ವಿವರಿಸಿದ್ದಾನೆ. ಜೊತೆಗೆ ಕನೌಜ್ ಅತ್ಯಂತ ಸುಂದರವಾದ ನಗರ, ಇಲ್ಲಿ 200ಕ್ಕೂ ಅಧಿಕ ದೇವಾಲಯಗಳು ಹಾಗೂ 100 ವಿಹಾರಗಳು ಇವೆ ಎಂದಿದ್ದಾನೆ. ಅಲ್ಲದೆ ಕನೌಜ್ ಮತ್ತು ಪ್ರಯಾಗಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ. ಇದರ ಜೊತೆಗೆ ಪಾಟ್ಲಿಪುತ್ರ ಮತ್ತು ವೈಶಾಲಿಗಳು ಅವನತಿಯ ಹಂತವನ್ನು ತಲುಪಿವೆ ಎಂಬ ಮಾಹಿತಿಯನ್ನು ಕೂಡ ಈತ ತಿಳಿಸಿದ್ದಾನೆ. ಹರ್ಷನ ಆಡಳಿತದ ಕುರಿತು ಈ ರೀತಿ ಹೇಳಿದ್ದಾನೆ. ಹರ್ಷನ ದಿನಚರಿಯಲ್ಲಿ 3 ಭಾಗಗಳಿವೆ. ಮೊದಲ ಭಾಗ ಆಡಳಿತಕ್ಕೆ ಸಂಬಂಧಪಟ್ಟಿದ್ದರೆ ಇನ್ನು ಉಳಿದ 2 ಭಾಗಗಳು ಧರ್ಮ ಮತ್ತು ದಾನಗಳಿಗೆ ಮೀಸಲಾಗಿದ್ದವು ಎಂದು ಹೇಳಿದ್ದಾನೆ. ಇನ್ನು ಅಕ್ಷಪಟಾಲಿಕ ಇಲಾಖೆಯು ಆಡಳಿತದ ಮುಖ್ಯ ಅಂಗವಾಗಿತ್ತು ಎಂದಿದ್ದಾನೆ. ಹೆದ್ದಾರಿಗಳು ಸುರಕ್ಷಿತವಾಗಿಲ್ಲ, ತಾನೇ 2 ಬಾರಿ ದರೋಡೆಕೋರರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾಗಿ ಹುಯೆನ್ಸಾಂಗನು ವಿವರಿಸಿದ್ದಾನೆ. ಇನ್ನು ಹರ್ಷನಲ್ಲಿ 6,000 ಗಜಪಡೆ, 50,000 ಪದಾತಿ ಮತ್ತು 1 ಲಕ್ಷ ಅಶ್ವಪಡೆಯನ್ನ ಹೊಂದಿದ್ದನೆಂದು ಹೇಳಿದ್ದಾನೆ. ಹರ್ಷನ ಕಾಲದ ಆರ್ಥಿಕ ಸ್ಥಿತಿಯ ಕುರಿತು ಈ ರೀತಿಯಾಗಿ ವಿವರಿಸಿದ್ದಾನೆ. ಹರ್ಷನ ಕಾಲದಲ್ಲಿ ಕೃಷಿಯು ಬಹುಜನರ ವೃತ್ತಿಯಾಗಿತ್ತು. ಚೀನಾ, ಟಿಬೆಟ್, ಜಾವಾ, ಯುರೋಪ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹರ್ಷ ಹೊಂದಿದ್ದನು ಎಂದು ಹೇಳಿದ್ದಾನೆ. ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಚಲಾವಣೆಯಲ್ಲಿದ್ದವು ಎಂದು ಕೂಡ ಹೇಳಿದ್ದಾನೆ.
ಇನ್ನು ಹರ್ಷನ ಕಾಲದ ಸಾಮಾಜಿಕ ಸ್ಥಿತಿಯ ಕುರಿತು, ಹರ್ಷನ ಸಮಾಜದಲ್ಲಿ ಸತಿ ಪದ್ಧತಿಯು ರೂಢಿಯಲ್ಲಿತ್ತು. ಹರ್ಷನ ತಾಯಿ ಯಶೋಮತಿಯು ಸತಿಯಾದಳು ಎಂದು ಹೇಳಿದ್ದಾನೆ. ಇನ್ನು ಸಮಾಜದಲ್ಲಿ 4 ವರ್ಣಗಳು ಜಾರಿಯಲ್ಲಿವೆ. ಜನರು ಪಾದರಕ್ಷೆಯನ್ನು ಹಾಕುತ್ತಿರಲಿಲ್ಲ ಎಂಬ ಮಾಹಿತಿಯನ್ನು ಕೂಡ ಈತ ತಿಳಿಸಿದ್ದಾನೆ. ಹರ್ಷನ ಧಾರ್ಮಿಕ ಸ್ಥಿತಿಯನ್ನು ಕುರಿತು ಹುಯನ್ ಸಾಂಗನು ಈ ರೀತಿಯಾಗಿ ಹೇಳಿದ್ದಾನೆ. ಸಂಸ್ಕೃತ ಭಾಷೆಯು ಹರ್ಷನ ಆಡಳಿತ ಭಾಷೆಯಾಗಿತ್ತು. ಇನ್ನು ಹರ್ಷನು ಬೌದ್ಧ ಮತೀಯನಾದರೂ ಕೂಡ ಶಿವ ಹಾಗೂ ವಿಷ್ಣುವಿನ ಪೂಜೆಯನ್ನು ಬಿಟ್ಟಿರಲಿಲ್ಲ ಎಂದಿದ್ದಾನೆ. ಇನ್ನು ಕಾಶಿ ಬಳಿಯ ಅಶೋಕನು ನಿರ್ಮಿಸಿದ 100 ಅಡಿ ಎತ್ತರದ ಸ್ತೂಪವನ್ನ ಹಾಗೂ ಸಾರನಾಥದಲ್ಲಿಯ 70 ಅಡಿ ಎತ್ತರದ ಸುಂದರವಾದ ಸ್ತಂಭವನ್ನ ನಾನು ನೋಡಿದ್ದೇನೆ ಎಂದು ಹೇಳಿದ್ದಾನೆ. ಬಾದಾಮಿ ಮತ್ತು ಕಂಚಿಗೆ ಭೇಟಿ ನೀಡಿದ ಹುಯನ್ ಸಾಂಗನು ಅವುಗಳ ಕುರಿತು ಈ ರೀತಿಯಾಗಿ ವಿವರಿಸಿದ್ದಾನೆ. ಬಾದಾಮಿಯಲ್ಲಿನ ಹಿಮ್ಮಡಿ ಪುಲಕೇಶಿಯು ಪರಾಕ್ರಮಿ ಮತ್ತು ವೀರ ಯೋಧನಾಗಿದ್ದಾನೆ. ಪುಲಕೇಶಿಯಿಂದ ಸೋತ ಹರ್ಷನು ತನ್ನ ಹರ್ಷವನ್ನು ಕಳೆದುಕೊಂಡ ಎಂಬ ಮಾಹಿತಿಯನ್ನು ತನ್ನ ಗ್ರಂಥದಲ್ಲಿ ವಿವರಿಸಿದ್ದಾನೆ. ಜೊತೆಗೆ ಕಂಚಿಯು 6 ಮೈಲಿ ವಿಸ್ತೀರ್ಣದ ಪ್ರಸಿದ್ಧವಾದ ವಿದ್ಯಾಕೇಂದ್ರವಾಗಿತ್ತು, ಅಲ್ಲದೆ ಒಂದು ಪ್ರಸಿದ್ಧ ಧಾರ್ಮಿಕ ಕೇಂದ್ರವೂ ಹೌದು ಎಂದಿದ್ದಾನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಗಮನಿಸೋಣ. ನಳಂದ ವಿಶ್ವವಿದ್ಯಾಲಯ ಕ್ರಿಸ್ತಶಕ 400ರಿಂದ 1200. ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ನಳಂದ ವಿಶ್ವವಿದ್ಯಾಲಯವು ಅತ್ಯಂತ ಪ್ರಸಿದ್ಧವಾದ ವಿಶ್ವವಿದ್ಯಾಲಯವಾಗಿದೆ. ಈ ನಳಂದ ವಿಶ್ವವಿದ್ಯಾಲಯವನ್ನು ಇಂಗ್ಲೆಂಡಿನ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳೊಂದಿಗೆ ಹೋಲಿಸಲಾಗಿದೆ. ಈ ನಳಂದ ವಿಶ್ವವಿದ್ಯಾಲಯವು 2 ಮೈಲಿ ಉದ್ದ, 1 ಮೈಲಿ ಅಗಲವನ್ನು ಒಳಗೊಂಡದಾಗಿತ್ತು. ಈ ನಳಂದ ವಿಹಾರದ ಅವಶೇಷಗಳನ್ನು 1875ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಅವರು, ನಂತರ 1913ರಲ್ಲಿ ಡಾಕ್ಟರ್ ಸ್ಪೂನರ್ ಅವರು ಸಂಶೋಧನೆ ಮಾಡಿದರು. ಈ ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ಅರಸನಾದ 1ನೇ ಕುಮಾರಗುಪ್ತನಿಂದ ಸ್ಥಾಪಿಸಲ್ಪಟ್ಟಿತು. ಇಲ್ಲಿ ಸುಕರಾದಿತ್ಯ ಎಂಬ ಒಬ್ಬ ವ್ಯಾಪಾರಿಯು ವಿಹಾರವೊಂದನ್ನು ನಿರ್ಮಿಸಿ ಧನ ಸಹಾಯವನ್ನು ಮಾಡಿದ ಎಂದು ಹೇಳಲಾಗಿದೆ. ನಂತರ ಬಂದಂತಹ ಗುಪ್ತ ಅರಸರುಗಳಾದ ಬುಧಗುಪ್ತ, ತಥಾಗತ ಗುಪ್ತ ಮತ್ತು ಬಲಾದಿತ್ಯ ಗುಪ್ತರು ಹಲವು ಕಟ್ಟಡಗಳನ್ನು ಕಟ್ಟಿಸಿಕೊಟ್ರು. ಜೊತೆಗೆ ಸುಮಾತ್ರಾದ ಅರಸ ಬಾಲಪುತ್ರ ದೇವ, ಅಫಘಾನಿಸ್ತಾನದ ರಾಜ ವೀರದೇವ, ಶಕ ರಾಜ ರುದ್ರದೇವ, ಕಾಮರೂಪದ ಅರಸ ಭಾಸ್ಕರ ವರ್ಮ, ಬಂಗಾಳದ ಗೋಪಾಲರಾಜರು ಈ ವಿಹಾರವನ್ನು ಪೋಷಣೆ ಮಾಡಿದರು ಎಂದು ಹೇಳಲಾಗಿದೆ. ಹರ್ಷವರ್ಧನನು ಈ ನಳಂದ ವಿಶ್ವವಿದ್ಯಾಲಯಕ್ಕೆ ತನ್ನ ಸಾಮ್ರಾಜ್ಯದ 100 ಗ್ರಾಮಗಳ ಆದಾಯವನ್ನು ಬಿಟ್ಟುಕೊಟ್ಟ. ಹರ್ಷನು ಸ್ವಂತ ತಾನೇ ನಳಂದ ವಿದ್ಯಾಪೀಠದ ಪ್ರಾಧ್ಯಾಪಕರ ಪಾದ ಸೇವಕ ಎಂದು ಹೇಳಿಕೊಂಡಿದ್ದಾನೆ. ಇನ್ನು ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಚೀನಾ, ಮಂಗೋಲಿಯಾ, ಟಿಬೆಟ್, ಸಿಲೋನ್, ಜಾವಾ, ಸುಮಾತ್ರಾ, ಮಲಯ, ಕೊರಿಯಾ, ಜಪಾನ್ ಮುಂತಾದ ರಾಷ್ಟ್ರಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಬರ್ತಾ ಇದ್ರು. ಈ ನಳಂದ ವಿಶ್ವವಿದ್ಯಾಲಯವು 6 ಅಂತಸ್ತುಗಳಿಂದ ಕೂಡಿದ ಭವನಗಳು, 8 ಸಭಾಂಗಣಗಳು, 300 ಕೊಠಡಿಗಳನ್ನು ಹೊಂದಿತು. ಜೊತೆಗೆ ಇಲ್ಲಿ 2 ರಸಾಯನಶಾಸ್ತ್ರದ ಪ್ರಯೋಗಾಲಯಗಳು, 1 ಖಗೋಳ ವೀಕ್ಷಣಾಲಯವನ್ನು ಈ ವಿದ್ಯಾಲಯವು ಒಳಗೊಂಡಿತ್ತು. ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕರಿಗೆ ಪ್ರತ್ಯೇಕವಾದಂತಹ ಉಪ್ಪರಿಗೆ ಮನೆಗಳು ಕೂಡ ಇಲ್ಲಿ ಕಂಡುಬಂದವು. ಈ ವಿಹಾರದ ಮಧ್ಯೆ 80 ಅಡಿ ಎತ್ತರದ ಬುದ್ಧನ ಪ್ರತಿಮೆ ಇದ್ದು, ವಿದ್ಯಾರ್ಥಿಗಳು ತಂಗಲು 13 ವಸತಿ ಗೃಹಗಳು ಇದ್ದವು ಎಂದು ಹೇಳಲಾಗಿದೆ. ಈ ನಳಂದ ವಿಶ್ವವಿದ್ಯಾಲಯವು ಸ್ತೂಪಗಳು, 100 ಅಡಿ ಎತ್ತರದ ಕಂಚಿನ ದೇವಾಲಯ, ಮುಗಿಲೆತ್ತರದ ಗೋಪುರಗಳು ಮತ್ತು ಪಾಠ ಪ್ರವಚನ ಕೇಂದ್ರಗಳನ್ನು ಒಳಗೊಂಡಿತ್ತು. ಈ ನಳಂದ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆಯು ತುಂಬಾ ಕಠಿಣವಾಗಿತ್ತು. ವಿದ್ಯಾರ್ಥಿಗಳ ಪ್ರತಿಭೆ, ಶಿಸ್ತು, ನಡೆನುಡಿಯನ್ನು ಪರಿಶೀಲಿಸಿ ಪ್ರವೇಶವನ್ನು ನೀಡಲಾಗ್ತಾ ಇತ್ತು. ಕೇವಲ 10 ವಿದ್ಯಾರ್ಥಿಗಳಲ್ಲಿ 3 ಜನರಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗ್ತಾ ಇತ್ತು ಎಂದು ಹೇಳಲಾಗಿದೆ. ಚೀನಿ ಪ್ರವಾಸಿಗನಾದ ಹುಯನ್ ಸಾಂಗನು ಹೇಳುವಂತೆ 20% ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ರು ಎಂದು ತಿಳಿಸಿದ್ದಾನೆ.
ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಸ್ತ್ರೀಯರಿಗೂ ಪ್ರವೇಶಾವಕಾಶವಿತ್ತು. ಆದರೆ ಅವರು ಕೊಠಡಿಗಳಲ್ಲಿ ಸನ್ಯಾಸಿಗಳನ್ನ ಮಾತಾಡುವಂತಿರಲಿಲ್ಲ. ಈ ವಿದ್ಯಾಲಯದಲ್ಲಿ 3,000 ಜನ ಬೌದ್ಧ ಸನ್ಯಾಸಿಗಳು ಇದ್ದರು ಎಂದು ಹೇಳಲಾಗಿದೆ. ಹೀನಯಾನ, ಮಹಾಯಾನ ತತ್ವ, ವೇದಗಳು, ವ್ಯಾಕರಣ, ತತ್ವಶಾಸ್ತ್ರ, ರಾಸಾಯನಶಾಸ್ತ್ರ, ನೀತಿಶಾಸ್ತ್ರ, ಖಗೋಳಶಾಸ್ತ್ರ, ಲೋಹಶಾಸ್ತ್ರ, ಶಿಲ್ಪಕಲೆ, ವೈದ್ಯಶಾಸ್ತ್ರ, ತರ್ಕಶಾಸ್ತ್ರ ಮುಂತಾದ ವಿಷಯಗಳನ್ನು ಇಲ್ಲಿ ಬೋಧನೆ ಮಾಡಲಾಗ್ತಾ ಇತ್ತು. ಈ ವಿದ್ಯಾಲಯದ ಬೋಧನಾ ಭಾಷೆಯು ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯಾಗಿತ್ತು. ಈ ವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಉಪನ್ಯಾಸ, ಚರ್ಚೆ, ಪ್ರಶ್ನೋತ್ತರ ಮೂಲಕ ಬೋಧನೆಯನ್ನ ಮಾಡಲಾಗ್ತಾ ಇತ್ತು. ಈ ವಿದ್ಯಾಲಯದಲ್ಲಿ ಬೆಳಗಿನ ಜಾವ ಉಪನ್ಯಾಸ, ಮಧ್ಯಾಹ್ನದ ವೇಳೆ ಗ್ರಂಥಾಭ್ಯಾಸ, ಸಾಯಂಕಾಲ ಚರ್ಚೆ ಮಾಡುವ ವಿಧಾನಗಳು ಕೂಡ ಇದ್ದವು ಎಂದು ಹೇಳಲಾಗಿದೆ. ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಪ್ರಬಂಧವೊಂದನ್ನು ಸಿದ್ಧಪಡಿಸಬೇಕಿತ್ತು ಮತ್ತು ಆ ಪ್ರಬಂಧವನ್ನು 3 ಜನ ವಿದ್ವಾಂಸರು ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಈ ವಿಹಾರದಲ್ಲಿ ಪ್ರತಿ 3 ವಿದ್ಯಾರ್ಥಿಗಳಿಗೆ ಒಬ್ಬ ಮಾರ್ಗದರ್ಶಕ ಶಿಕ್ಷಕ ಇದ್ದನೆಂದು ಹೇಳಲಾಗಿದೆ. ಪರೀಕ್ಷೆಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರವನ್ನು ನೀಡುವಂತಹ ಪದ್ಧತಿಯು ಕೂಡ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಚಾಲ್ತಿಯಲ್ಲಿತ್ತು ಎಂದು ಹೇಳಲಾಗಿದೆ. ಈ ವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ ಹುಯನ್ಸಾಂಗನಿಗೆ ಮೋಕ್ಷಾಚಾರ್ಯ, ಮಹಾಯಾನ ದೇವ, ಧರ್ಮಾಚಾರ್ಯ ಎಂಬ ಪ್ರಶಸ್ತಿಗಳನ್ನು ನೀಡಲಾಗಿತ್ತು. ಈ ನಳಂದ ವಿಹಾರಕ್ಕೆ ನಳಂದ ಮಹಾವಿಹಾರ ಎಂಬ ಮುದ್ರೆ ಕೂಡ ಇತ್ತು. ಜೊತೆಗೆ ಧರ್ಮಚಕ್ರವು ಈ ನಳಂದ ವಿಶ್ವವಿದ್ಯಾಲಯದ ಚಿಹ್ನೆಯಾಗಿತ್ತು. ಶೀಲಭದ್ರ, ಧರ್ಮಪಾಲ, ಸ್ಥಿರಮತಿ, ದಿಗ್ನಾಗ, ಪ್ರಭಾಮಿತ್ರ, ಜೀನಮಿತ್ರ, ವಸುಬಂಧು, ಚಂದ್ರಪಾಲ, ನಾಗಾರ್ಜುನ, ಶಾಂತರಕ್ಷಿತ ಎಂಬುವವರು ಪ್ರಸಿದ್ಧ ವಿಶ್ವವಿದ್ಯಾಲಯದ ಆಚಾರ್ಯರಾಗಿದ್ದರು. ಧರ್ಮಪಾಲನು ಕಂಚಿಯವನಾಗಿದ್ದು ಹರ್ಷವರ್ಧನನ ಕಾಲಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದನೆಂದು ಹೇಳಲಾಗಿದೆ. ಬಂಗಾಳದ ಶೀಲಭದ್ರನು ಮಹಾಪಂಡಿತನಾಗಿದ್ದು ಈತನನ್ನ ಚಲಿಸುವ ವಿಶ್ವವಿದ್ಯಾಲಯ ಎಂದು ಕರೆಯಲಾಗ್ತಾ ಇತ್ತು. ಈ ವಿಶ್ವವಿದ್ಯಾಲಯದಲ್ಲಿ 10,000 ವಿದ್ಯಾರ್ಥಿಗಳು, 1,510 ಜನ ಶಿಕ್ಷಕರಿದ್ದರೆಂದು ಹುಯನ್ಸಾಂಗನು ತಿಳಿಸಿದ್ದಾನೆ. ಈ ವಿಶ್ವವಿದ್ಯಾಲಯದ ಗ್ರಂಥ ಭಂಡಾರವನ್ನು ಧರ್ಮಗಂಜ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಗ್ರಂಥಾಲಯವು ರತ್ನರಂಜಕ, ರತ್ನದೋದಿ, ರತ್ನಸಾಗರ ಎಂಬ 3 ಭವ್ಯ ಮಂದಿರಗಳಿಂದ ಕೂಡಿತು. ಈ ವಿಶ್ವವಿದ್ಯಾಲಯದಲ್ಲಿ ಓಲೆಗರಿ ಗ್ರಂಥಗಳಿದ್ದು ಅವುಗಳನ್ನು ನಕಲು ಮಾಡಲು ಪ್ರಪಂಚದ ನಾನಾ ಕಡೆಗಳಿಂದ ಅನೇಕ ಪಂಡಿತರು, ವಿದ್ವಾಂಸರು ಬರ್ತಾ ಇದ್ರು ಎಂದು ಹೇಳಲಾಗಿದೆ. ಈ ಮಹಾವಿದ್ಯಾಲಯವನ್ನು ಹೂಣರ ನಾಯಕನಾದ ಮಿಹಿರುಗುಲನು ಧ್ವಂಸ ಮಾಡಿದ. ನಂತರ ಬಲಾದಿತ್ಯ ಗುಪ್ತನು ಆತನನ್ನು ಸೋಲಿಸಿ ಕ್ರಿಸ್ತಶಕ 470ರಲ್ಲಿ ನಳಂದ ವಿಹಾರವನ್ನು ಪುನಃ ಜೀರ್ಣೋದ್ಧಾರ ಮಾಡಿದ. ಆದರೆ 12ನೇ ಶತಮಾನದಲ್ಲಿ ಬಂದ ಬಕ್ತಿಯಾರ್ ಖಿಲ್ಜಿಯು ಈ ನಳಂದ ವಿಹಾರವನ್ನು ನಾಶಪಡಿಸಿದ ಅಲ್ಲದೆ ವಿದ್ಯಾರ್ಥಿಗಳನ್ನ, ಪಂಡಿತರನ್ನ ಕೊಂದು ಗ್ರಂಥಾಲಯಕ್ಕೆ ಬೆಂಕಿ ಇಟ್ಟನೆಂದು ಹೇಳಲಾಗಿದೆ. ಆದರೂ ಕೂಡ ಈ ನಳಂದ ವಿಶ್ವವಿದ್ಯಾಲಯದ ಪ್ರಸಿದ್ಧ ಗ್ರಂಥಗಳು ಇಂದಿಗೂ ಕೂಡ ಲಂಡನ್ನಿನ ರಾಯಲ್ ಏಷಿಯಾಟಿಕ್ ಸೊಸೈಟಿ ಮತ್ತು ಆಕ್ಸ್ಫರ್ಡ್ ಗ್ರಂಥಾಲಯಗಳಲ್ಲಿ ಕಂಡುಬರುತ್ತವೆ.